ಯಾಕೆಂದ್ರೆ ನಮ್ಮ ಎದುರಿಗೆ ಒಂದು ಉದಾಹರಣೆ ಇದೆ. ಈಗ ನೀವು ಒಕ್ಕಲಿಗರನ್ನು ಹೇಳ್ಬೋದು, ಲಿಂಗಾಯತರನ್ನು ಹೇಳ್ಬೋದು, ಬ್ರಾಹ್ಮಣರನ್ನು ಹೇಳ್ಬೋದು. ಕೇವಲ ರಾಜಕೀಯ ಪ್ರಾತಿನಿಧ್ಯ ಮಾತ್ರ ಅಲ್ಲ, ಇವತ್ತು ಅವರ ಉದ್ಯಮ ಅವರ ಕೈಯಲ್ಲಿದೆ, ಮಾಧ್ಯಮ ಅವರ ಕೈಯಲ್ಲಿದೆ, ಸಾಂಸ್ಕೃತಿಕ ಲೋಕ ಅವರ ಕೈಯಲ್ಲಿದೆ. ಆ ಕಾರಣಕ್ಕಾಗಿ ಏನಂದ್ರೆ ಅವರ ರಾಜಕೀಯ ಪ್ರಾತಿನಿಧ್ಯ ಕೂಡ ಗಟ್ಟಿಯಾಗಿದೆ, ಅದು ಬೆಳೆಸುತ್ತೆ. ಇಲ್ಲದಿದ್ರೆ ಏನಾಗುತ್ತೆ ಅಂದ್ರೆ, ಈಗ ಇವತ್ತಿಗೂ ನೋಡಿ ಅಹಿಂದದ ಕೈಯಲ್ಲಿ ಮಾಧ್ಯಮ ಇಲ್ಲ. ಅಂದ್ರೆ ಅಹಿಂದ ನಾಯಕರು ಯಾರಾದ್ರೂ ಸ್ವಲ್ಪ ತಲೆ ಎತ್ತಿದ್ರೆ ಅದನ್ನು ಎಳೆಯುವಂತ ಪ್ರಯತ್ನ ಮಾಧ್ಯಮದಿಂದಲೇ ನಡೆಯುತ್ತೆ. ನೀವು ನೋಡಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಮಾಧ್ಯಮ ಹೇಗೆ ನಡ್ಕೊಳ್ಳುತ್ತೆ, ಅದೇ ಬಿಜೆಪಿಯಲ್ಲಿ ಯಾರಾದ್ರೂ ಬಂದ್ರೆ, ಲಿಂಗಾಯತರು ಒಕ್ಕಲಿಗರು ಬಂದಾಗ ಮಾಧ್ಯಮ ಬೇವ್ ಮಾಡೋ ರೀತಿ ಬೇರೆ ಇರುತ್ತೆ. ಹಾಗೆ ನೋಡಿದ್ರೆ ನಾನು ಮೊದಲಿಂದಲೂ ಇದನ್ನು ಪ್ರತಿಪಾದಿಸ್ತಾ ಬಂದಿದ್ದೇನೆ. ನೀವು ಯಾವುದೇ ಮಾಧ್ಯಮ ಸಂಸ್ಥೆಗಳಲ್ಲಿ ಹೋದ್ರೆ, ನೀವು ಈಗ ನಾವು 70% ಅಹಿಂದದವರು ಅಂತ ಹೇಳ್ತಾರೆ, ಅಲ್ಲಿ ಒಂದು 10% ರೆಪ್ರೆಸೆಂಟೇಷನ್ ಇವತ್ತು ಮಾಧ್ಯಮ ಯಾವ ಪೇಪರ್ ನ್ಯೂಸ್ ಮೀಡಿಯಾ ಆಫೀಸ್ಗಳಲ್ಲಿಲ್ಲ. ಇದ್ರೂ ಕೂಡ ಮೇಲ್ಮಟ್ಟದಲ್ಲಿ ಎಡಿಟರ್ಗಳಾಗುದು, ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ಯಾರೂ ಇಲ್ಲ. ನೀವು ಮಾಧ್ಯಮ ಒಂದನ್ನೇ ತಗೊಂಡ್ರೆ ಇದರ ಬಗ್ಗೆ ಅಹಿಂದ ಸಂಘಟನೆಗಳು ಮಾತಾಡಿಯೇ ಇಲ್ಲ. ಇದರ ಬಗ್ಗೆ ಅದೇ ಅಹಿಂದ ಸಂಘಟನೆ ಒಂದು ಅಹಿಂದದ ಅವರೇ ಕೂಡಿ ಒಂದು ಮಾಧ್ಯಮ ಸಂಸ್ಥೆಯನ್ನು ನಾವು ಕಟ್ಟಬೇಕು ಇಂಥ ಪ್ರಯತ್ನ ನಡೆದಿದೆ ಇಲ್ಲ. ಅದೇ ರೀತಿ ಮಾಧ್ಯಮದಲ್ಲಿ ಇದು ಉದ್ಯಮದಲ್ಲಿ ಕೂಡ ನಮ್ಮ ಅಹಿಂದದ ಎಂಟರ್ಪ್ರಿನಿಯರ್ಗಳು ಅವರನ್ನಲ್ಲಿ ತಂದು ಅವರನ್ನ ಆರ್ಥಿಕವಾಗಿ ಬಲಪಡಿಸಬೇಕು ಎನ್ನುವುದು ಆ ಪ್ರಯತ್ನ ಕೂಡ ನಡೆದಿಲ್ಲ. ಸಾಹಿತ್ಯದಲ್ಲಿ ಕೂಡ ನೀವು ದಲಿತ ಚಳವಳಿಯನ್ನ ನೋಡ್ತಾ ಇದ್ದೀರಿ. ಇವತ್ತು ದೊಡ್ಡ ಪ್ರಮಾಣದಲ್ಲಿ ಮುಸ್ಲಿಮರು ಪ್ರವೇಶ ಮಾಡ್ತಾ ಇದ್ದಾರೆ, ಮುಸ್ಲಿಂ ಲೇಖಕರ ಸಂಘ ಎಲ್ಲ ಇದೆ. ಆದ್ರೆ ಅಹಿಂದದಲ್ಲಿ ಎಲ್ಲರೂ ಒಟ್ಟಾಗಿ, ಇಲ್ಲದ್ರೆ OBCಗಳಲ್ಲಿ ತಗೊಂಡ್ರೆ ಆ ರೀತಿಯ ಒಂದು ಚಳವಳಿ ಕೂಡ ನಡೆದಿಲ್ಲ. ಅವರ ಅನುಭವಗಳು ಬರ್ಬೇಕಲ್ಲ, ಸಾಹಿತ್ಯ ಲೋಕದಲ್ಲಿ ದಾಖಲಾಗಬೇಕು. ಅದು ಬರ್ತಾ ಇಲ್ಲ. ನನ್ನ ಈ ಸಮಸ್ಯೆ ಏನಂದ್ರೆ, ಅಹಿಂದ ಸಂಘಟನೆ ಜೊತೆ ನಾವು ರಾಜಕೀಯ ಪ್ರಾತಿನಿಧ್ಯ ಬಗ್ಗೆ ಬಹಳಷ್ಟು ಗಮನ ಕೊಟ್ಟಿರುವುದರಿಂದ ಅದು ಈ ರಾಜಕೀಯದ ಏಳು ಬೀಳುಗಳ ಜೊತೆ ಅದು ಸಾಗಿದೆ. ಈಗ ನೋಡಿ, ಅದ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಸ್ವಲ್ಪ ರಾಜಕೀಯದಿಂದ ನಿವೃತ್ತಿಯ ಅಂಚಿಗೆ ಹೋಗ್ತಾ ಇದ್ದಾಗೆ ಮುಂದೇನೇನೋ ಪ್ರಶ್ನೆ ಬಂದ್ಬಿಟ್ಟಿದೆ ಈಗ. ಹೌದು.